ಪಾಠ 14 ಕಾಲ. ಹಿಂದಿನ ತರಗತಿಯಲ್ಲಿ ವಾರದ ದಿನಗಳು, ಒಂದು ವರ್ಷದಲ್ಲಿನ ತಿಂಗಳುಗಳು ಮತ್ತು ಪ್ರತಿ ತಿಂಗಳಿನಲ್ಲಿನ ದಿನಗಳ ಸಂಖ್ಯೆಯ ಬಗ್ಗೆ ತಿಳಿದಿರುವೆ. ಪ್ರತಿ ತಿಂಗಳಿನಲ್ಲಿ ಎಷ್ಟು ದಿನಗಳಿರುತ್ತವೆ ಎಂಬುದನ್ನು ಕೈಯನ್ನು ಹೀಗೆ ಹಿಡಿದು ತಿಳಿಯಬಹುದು. ಗಿಣ್ಣಿನ ಉಬ್ಬು ಭಾಗ 31 ದಿನಗಳಿರುವ ತಿಂಗಳುಗಳನ್ನು ಸೂಚಿಸುತ್ತದೆ. ತಗ್ಗಾದ ಭಾಗ ಫೆಬ್ರವರಿಯನ್ನು ಬಿಟ್ಟು 30 ದಿನಗಳಿರುವ ತಿಂಗಳುಗಳನ್ನು ಸೂಚಿಸುತ್ತದೆ. ಒಂದು ವರ್ಷದಲ್ಲಿನ ವಾರಗಳ ಸಂಖ್ಯೆಯನ್ನು ಹೇಗೆ ತಿಳಿಯುವೆ? ಈ ಕ್ಯಾಲೆಂಡರ್ ಅನ್ನು ಗಮನಿಸು. ಒಂದು ವರ್ಷದ ಎಲ್ಲಾ ತಿಂಗಳುಗಳ ವಾರ ಹಾಗೂ ದಿನಗಳನ್ನು ಕೂಡಿದಾಗ 48 ವಾರ 29 ಅಥವಾ 30 ದಿನ ಬರುತ್ತದೆ. 29 ಅಥವಾ 30 ದಿನವನ್ನು ವಾರಕ್ಕೆ ಪರಿವರ್ತಿಸಿದರೆ 4 ವಾರ ಆಗುತ್ತದೆ. ಆದ್ದರಿಂದ ಒಂದು ವರ್ಷದಲ್ಲಿ ವಾರಗಳ ಒಟ್ಟು ಸಂಖ್ಯೆ 48 ಕೂಡಿಸು 4 ಒಟ್ಟು 52 ವಾರಗಳು. ಆದ್ದರಿಂದ ಒಂದು ವರ್ಷಕ್ಕೆ 52 ವಾರಗಳು. ಈಗ ಅಧಿಕ ವರ್ಷದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿ ತಿಂಗಳಿನಲ್ಲಿ ಎಷ್ಟು ದಿನಗಳಿರುತ್ತವೆ, ಯಾವ ತಿಂಗಳಿನಲ್ಲಿ ಕಡಿಮೆ ದಿನಗಳಿರುತ್ತವೆ ಎಂಬುದು ನಿನಗೆ ತಿಳಿದಿದೆ. ಫೆಬ್ರವರಿ ತಿಂಗಳಿನಲ್ಲಿರುವ ದಿನಗಳ ಬಗ್ಗೆ ಯೋಚಿಸು. ಈಗ ಕೆಲವು ಇಸವಿಗಳ ಫೆಬ್ರವರಿ ತಿಂಗಳಿನ ಕ್ಯಾಲೆಂಡರ್ಗಳನ್ನು ಗಮನಿಸು. 2020 ಫೆಬ್ರವರಿಯಲ್ಲಿ 29 ದಿನಗಳು, 2021 ಫೆಬ್ರವರಿಯಲ್ಲಿ 28 ದಿನಗಳು, 2022 ಫೆಬ್ರವರಿಯಲ್ಲಿ 28 ದಿನಗಳು, 2023 ಫೆಬ್ರವರಿಯಲ್ಲಿ 28 ದಿನಗಳು, 2024 ಫೆಬ್ರವರಿಯಲ್ಲಿ 29 ದಿನಗಳು, 2025 ಫೆಬ್ರವರಿಯಲ್ಲಿ 28 ದಿನಗಳಿವೆ. ಯಾವ ಇಸವಿಗಳಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳಿವೆ? ಫೆಬ್ರವರಿ 2020 ಮತ್ತು ಫೆಬ್ರವರಿ 2024. ಈ ಇಸವಿಗಳು 4 ವರ್ಷಕ್ಕೊಮ್ಮೆ ಪುನರಾವರ್ತನೆಯಾಗುತ್ತಿವೆ. ಇದರಿಂದ ನಿನಗೇನು ತಿಳಿಯುತ್ತದೆ? ಯಾವ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳಿರುತ್ತವೆಯೋ ಆ ವರ್ಷವನ್ನು ಅಧಿಕ ವರ್ಷ ಎನ್ನುತ್ತೇವೆ. ಅಧಿಕ ವರ್ಷ ಪ್ರತಿ 4 ವರ್ಷಕ್ಕೊಮ್ಮೆ ಪುನರಾವರ್ತನೆಯಾಗುತ್ತದೆ. ಒಂದು ಇಸವಿಯ ಕೊನೆಯ 2 ಸಂಖ್ಯೆಗಳು 4ರಿಂದ ನಿಶೇಷವಾಗಿ ಭಾಗವಾದರೆ ಅದು ಅಧಿಕ ವರ್ಷವಾಗಿರುತ್ತದೆ. ಉದಾಹರಣೆಗೆ 2020 2024. ಈ ಇಸವಿಗಳ ನಡುವೆ ಬಿಟ್ಟಿರುವ ಇಸವಿಗಳು ಅಧಿಕ ವರ್ಷಗಳಲ್ಲ. ಈಗ ಅಧಿಕ ವರ್ಷಕ್ಕೆ ಕಾರಣವೇನು ಯೋಚಿಸು. ಒಂದು ವರ್ಷದಲ್ಲಿ 365 ದಿನಗಳಿವೆ ಎಂದು ನಮಗೆ ತಿಳಿದಿದೆ. ನಿಖರವಾಗಿ ಹೇಳುವುದಾದರೆ ಒಂದು ವರ್ಷಕ್ಕೆ 365 ದಿನ 6 ಗಂಟೆ ಅಂದರೆ 365 ಮತ್ತು ಕಾಲು ದಿನ. ಒಂದು ವರ್ಷಕ್ಕೆ 365 ದಿನಗಳೆಂದು ಪರಿಗಣಿಸಿದಾಗ ಉಳಿಯುವ ಕಾಲು ದಿನವನ್ನು 4 ಬಾರಿ ಕೂಡಿದಾಗ ಬರುವ ಈ ಒಂದು ದಿನವನ್ನು ಪ್ರತಿ 4ನೇ ವರ್ಷಕ್ಕೆ ಸೇರಿಸುತ್ತಾರೆ. ಆ ವರ್ಷದಲ್ಲಿ 366 ದಿನಗಳಿರುತ್ತವೆ. ಆ ವರ್ಷದ ಫೆಬ್ರವರಿ ತಿಂಗಳಲ್ಲಿ 29 ದಿನಗಳಿರುತ್ತವೆ. ಇದನ್ನು ಅಧಿಕ ವರ್ಷವೆಂದು ಕರೆಯುತ್ತೇವೆ. ನೆನಪಿಡು, ಒಂದು ವಾರದಲ್ಲಿ 7 ದಿನಗಳಿರುತ್ತವೆ. ಒಂದು ತಿಂಗಳಿನಲ್ಲಿ 30 ಅಥವಾ 31 ದಿನಗಳಿರುತ್ತವೆ. ಒಂದು ವರ್ಷದಲ್ಲಿ 12 ತಿಂಗಳಿರುತ್ತವೆ. ಒಂದು ವರ್ಷದಲ್ಲಿ 52 ವಾರಗಳಿರುತ್ತವೆ. ಫೆಬ್ರವರಿಯಲ್ಲಿ 28 ದಿನಗಳಿರುತ್ತವೆ. ಅಧಿಕ ವರ್ಷದ ಫೆಬ್ರವರಿಯಲ್ಲಿ 29 ದಿನಗಳಿರುತ್ತವೆ. ಈಗ ಸಮಯದ ಗಣನೆಯ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ಗಡಿಯಾರ ಸಮಯ ಸೂಚಿಸುತ್ತದೆ ಎಂಬುದನ್ನು ಹಾಗೂ ಗಡಿಯಾರದಲ್ಲಿ ಸಮಯ ಓದುವುದನ್ನು ಕಲಿತಿರುವೆ. ಗಡಿಯಾರದ ಡಯಲ್ ಅನ್ನು 60 ಸಮಭಾಗಗಳಾಗಿ ಮಾಡಲಾಗಿದೆ. ಗಡಿಯಾರದಲ್ಲಿನ ದೊಡ್ಡ ಮುಳ್ಳು ನಿಮಿಷಗಳನ್ನು ಸೂಚಿಸುತ್ತದೆ. ಇದನ್ನು ನಿಮಿಷದ ಮುಳ್ಳು ಎನ್ನುತ್ತೇವೆ. ಚಿಕ್ಕ ಮುಳ್ಳು ಗಂಟೆಗಳನ್ನು ಸೂಚಿಸುತ್ತದೆ. ಇದನ್ನು ಗಂಟೆಯ ಮುಳ್ಳು ಎನ್ನುತ್ತೇವೆ. ತೆಳುವಾದ ಮುಳ್ಳು ಸೆಕೆಂಡುಗಳನ್ನು ಸೂಚಿಸುತ್ತದೆ. ಇದನ್ನು ಸೆಕೆಂಡಿನ ಮುಳ್ಳು ಎನ್ನುತ್ತೇವೆ. 1 ಗಂಟೆಗೆ 60 ನಿಮಿಷಗಳು. 1 ನಿಮಿಷಕ್ಕೆ 60 ಸೆಕೆಂಡುಗಳು. ಗಡಿಯಾರದ ಸಮಯವನ್ನು ಹತ್ತಿರದ ಗಂಟೆ ಹಾಗೂ ನಿಮಿಷಗಳಲ್ಲಿ ಓದುವುದು. ಗಡಿಯಾರ ತೋರಿಸುತ್ತಿರುವ ಸಮಯವನ್ನು 10 ಗಂಟೆ 15 ನಿಮಿಷ ಎಂದು ಓದುತ್ತೇವೆ. ನೀನು ಈಗಾಗಲೇ ಭಿನ್ನ ರಾಶಿಯ ಬಗ್ಗೆ ತಿಳಿದಿರುವೆ. ಇದನ್ನು ಭಿನ್ನ ರಾಶಿಯಲ್ಲಿ 10 ಕಾಲು ಗಂಟೆ ಎಂದು ಓದುತ್ತೇವೆ. ಈಗ ಗಡಿಯಾರ ತೋರಿಸುತ್ತಿರುವ ಸಮಯ 8 ಗಂಟೆ 55 ನಿಮಿಷ. ಗಂಟೆಯ ಮುಳ್ಳು 9 ಗಂಟೆಗೆ ಅತಿ ಸಮೀಪದಲ್ಲಿದೆ. ಆದ್ದರಿಂದ ಇದನ್ನು ಅತಿ ಸಮೀಪದ ಗಂಟೆಯಲ್ಲಿ ಹೇಳುವಾಗ 9 ಗಂಟೆಗೆ 5 ನಿಮಿಷ ಇದೆ ಎಂದು ಹೇಳುತ್ತೇವೆ. ಈಗ ಸಮಯವನ್ನು ಪೂರ್ವಾಹ್ನ ಮತ್ತು ಅಪರಾಹ್ನಗಳಲ್ಲಿ ವ್ಯಕ್ತಪಡಿಸುವುದನ್ನು ತಿಳಿದುಕೊಳ್ಳೋಣ. ಪೂರ್ವಾಹ್ನ ಮತ್ತು ಅಪರಾಹ್ನ ಎಂದರೇನು ಯೋಚಿಸು. ಮಧ್ಯರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗಿನ ಸಮಯವನ್ನು ಪೂರ್ವಾಹ್ನ ಎಂದು ಕರೆಯುತ್ತೇವೆ. ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗಿನ ಸಮಯವನ್ನು ಅಪರಾಹ್ನ ಎಂದು ಕರೆಯುತ್ತೇವೆ. ಈಗ ಸಮಯವನ್ನು 24 ಗಂಟೆ ಗಡಿಯಾರದಲ್ಲಿ ಹೇಳುವೆಯಾ? ಈ ಗಡಿಯಾರವನ್ನು ಗಮನಿಸು. 14 ಗಂಟೆ ಅಂದರೆ ಅಪರಾಹ್ನ 2 ಗಂಟೆ ಎಂದು ತಿಳಿಯುತ್ತದೆ. 24 ಗಂಟೆ ಗಡಿಯಾರದ ಸಮಯವನ್ನು 12 ಗಂಟೆ ಗಡಿಯಾರದ ಸಮಯಕ್ಕೆ ಬದಲಾಯಿಸುವುದು ಹೇಗೆ? ಯೋಚಿಸು. ವೇಳೆಯು 13 ಗಂಟೆ ಅಥವಾ ಅದಕ್ಕಿಂತ ಹೆಚ್ಚು ಇದ್ದಾಗ ಅದನ್ನು 12ರಿಂದ ಕಳೆದು ಉಳಿದ ಸಮಯವನ್ನು ಅಪರಾಹ್ನ PM ಎಂದು ಬರೆಯುತ್ತೇವೆ.
ವೇಳೆಯು 12 ಗಂಟೆಗಿಂತ ಹೆಚ್ಚು ಹಾಗೂ 13 ಗಂಟೆಗಿಂತ ಕಡಿಮೆ ಇದ್ದಾಗ ಅದನ್ನು ಹಾಗೆಯೇ ಇರಿಸಿ ಅಪರಾಹ್ನ PM ಎಂದು ಬರೆಯುತ್ತೇವೆ. ವೇಳೆಯು 12 ಗಂಟೆಗಿಂತ ಕಡಿಮೆ ಇದ್ದಾಗ ಅದನ್ನು ಹಾಗೆಯೇ ಬರೆದು ಪೂರ್ವಾಹ್ನ AM ಎಂದು ಬರೆಯುತ್ತೇವೆ. ಈಗ ಒಂದು ಘಟನೆಯು ಪೂರ್ಣಗೊಳ್ಳಲು ತೆಗೆದುಕೊಳ್ಳುವ ಸಮಯವನ್ನು ಉದಾಹರಣೆಯ ಮೂಲಕ ಲೆಕ್ಕ ಹಾಕೋಣ. ರಾಹುಲ್ ಪೂರ್ವಾಹ್ನ 7 ಗಂಟೆ 30 ನಿಮಿಷಕ್ಕೆ ಮನೆಯನ್ನು ಬಿಟ್ಟು ಪೂರ್ವಾಹ್ನ 9 ಗಂಟೆಗೆ ಶಾಲೆ ತಲುಪುತ್ತಾನೆ. ಅವನು ಶಾಲೆ ತಲುಪಲು ತೆಗೆದುಕೊಂಡ ಸಮಯವೆಷ್ಟು? 9 ಗಂಟೆಯಿಂದ 7 ಗಂಟೆ 30 ನಿಮಿಷವನ್ನು ಕಳೆಯಬೇಕು. 9 ಗಂಟೆಯಿಂದ 1 ಗಂಟೆಯನ್ನು ದಶಕ ತೆಗೆದುಕೊಳ್ಳಬೇಕು. 1 ಗಂಟೆ ಸಮ 60 ನಿಮಿಷ. 60 ನಿಮಿಷದಲ್ಲಿ 30 ನಿಮಿಷ ಕಳೆದರೆ 30 ನಿಮಿಷ ಉಳಿಯುತ್ತದೆ. 8 ಗಂಟೆಯಲ್ಲಿ 7 ಗಂಟೆ ಕಳೆದರೆ 1 ಗಂಟೆ. ಆದ್ದರಿಂದ ರಾಹುಲ್ ಶಾಲೆ ತಲುಪಲು ತೆಗೆದುಕೊಂಡ ಸಮಯ 1 ಗಂಟೆ 30 ನಿಮಿಷ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.